ರಾಯಚೂರು ತಾಲೂಕಿನ ಹ್ಯಾಪಲ್ದಿನ್ನಿ ಗ್ರಾಮದಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡ ಕೆಪಿಎಸ್ ಶಾಲೆಯಲ್ಲಿ ಇಂದು ವಿದ್ಯಾರ್ಥಿ ಕಾಲು ಜಾರಿ ಬಿದ್ದ ಗಂಭೀರ ಗಾಯ ಮಾಡಿಕೊಂಡ ಘಟನೆ ಇಂದು ಜರುಗಿದೆ. ಹೌದು, ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ ಕಾರಣ ಈ ಒಂದು ಘಟನೆ ಜರುಗಿದೆ ಎಂದು ಆರೋಪಿಸಲಾಗುತ್ತಿದೆ. ನೀರು ಸರಳವಾಗಿ ಹರಿದು ಹೋಗಲು ಜಾಗ ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳದಲ್ಲಿ ನೀರು ನಿಂತಿದೆ ಮತ್ತು ಟೈಲ್ಸ್ ಹಾಕಿರುವ ಕಾರಣ ವಿದ್ಯಾರ್ಥಿಗಳ ಜೀವಕ್ಕೆ ಗೊತ್ತು ತರುವ ಘಟನೆಗಳು ನಡೆದರೂ ಆಶ್ಚರ್ಯ ಪಡುವಂತಿಲ್ಲ ಎಂದು ಅಲ್ಲಿ ಸಾರ್ವಜನಿಕರು ಮತ್ತು ಪಾಲಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗ್ಗೆ ವಿದ್ಯಾರ್ಥಿ ಶಾಲೆಗೆ ಬಂದು ತರಗತಿಗೆ ಬ್ಯಾಗ್ ಇಡಲು ಹೋದ ಸಂದರ್ಭದಲ್ಲಿ ಘಟನೆ ಜರುಗಿದ್ದು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಲಾಗಿದ್ದು ವಿದ್ಯಾರ್ಥಿ ಹಣೆಗೆ ದೊಡ್ಡ ಗಾಯವಾಗಿದ್ದು 6 ಹೊಲಿಗೆಗಳನ್ನು ಹಾಕುವ ಮೂಲಕ ಚಿಕಿತ್ಸೆ ನೀಡಲಾಗಿದೆ. ಅಲ್ಲ ಇದು ನೋಡ್ರಿ, ಈಗ ಕಾಂಟ್ರಾಕ್ಟರು ಈಗ ಇದಕ್ಕೆ ಸಂಬಂಧಪಟ್ಟ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಅವ್ರೇನು ಅದರಲ್ಲ, ಅಲ್ಲಿ ನೀರು ನಿಂದಿರ್ತಾವ, ಹೌದಲ್ಲ ಒಂದು ಡೋಣಿ ಮಾಡ್ಬೇಕಂತ ಕೊಬ್ಬರಿ ಇಲ್ಲ ಅನ್ಸರಿ ಅವ್ರಿಗೆ. ಇಂಥ ಬಡ ಮಕ್ಕಳಿಗೆ ಈ ತರ ಪರಿಸ್ಥಿತಿ ಆದ್ರೆ ಹೆಂಗ? ಅಳಬೇಡ ಅಲ್ಲ, ನೀರ್ ಎಲ್ಲ ಹೊಲಿಗೆ ಬೀಳುತ್ತಲ್ಲ ಸರ್ ಭಾಳ. ಅವನು ಟೈಲ್ಸ್ ಬಿದ್ದಾನೇನು ಸರ್ ಇವನು? ನಾನು ಬೆಳಗ್ಗೆ ಬಂದು ವಿಡಿಯೋ ಮಾಡಿ ಹೇಳೋಗಿನ್ ನಾನು.